ಮತ್ತು ಅದರ ನಂತರ ಕನ್ನಡಕ್ಕಾಗಿ ಅಪ್ಪಾಜಿಯವರು ನಮ್ಮ ಪರಮ ಲಿಂಗೈಕ್ಯ ಶರಣಬಸವ ಅಪ್ಪಾಜಿಯವರು ಭಾಳ ಪ್ರೀತಿಯಿಂದ ಕನ್ನಡಕ್ಕೋಸ್ಕರ ಭಾಳ, ಯಾಕಂದರೆ ನಮ್ಮ ಪ್ರಥಮವಾಗಿ ಪ್ರಾರಂಭ ಮಾಡಿದ ಒಂದು ಹೆಣ್ಣು ಮಕ್ಕಳು 1934 ಕನ್ನಡ ಮಾಧ್ಯಮದಿಂದ ಪ್ರಾರಂಭ ಮಾಡಿದರು. ಅದು ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಮಾಡಿದ ಕಾರ್ಯ. ಅವರಿಗೂ ಸ್ವತಃ ನಮ್ಮ ಸಂಸ್ಥೆ ಯಾವುದು ಕನ್ನಡಕ್ಕಾಗಿ ಭಾಳ ಕನ್ನಡಕ್ಕಾಗಿ ಓಡಾಡೋಕ್ಕೋಸ್ಕರ ನಮ್ಮ ಚಿರಂಜೀವಿಯು ಕೂಡ ನಮ್ಮ ದೊಡ್ಡಪ್ಪ ಅಪ್ಪಾಜಿಯವರು ಕೂಡ 1ನೇ ತಾರೀಕು ನವಂಬರ್ ಹುಟ್ಟಿದ್ದು ಇದೊಂದು ಸಾಂಕೇತವಾಗಿ ನಮ್ಮ ಅಂಥೇಳಿ ನಾವು ಒಳ್ಳೆಯ ರೀತಿಯಿಂದ ಅರ್ಥಪೂರ್ಣವಾಗಿ ಇವತ್ತಿನ ದಿವಸ ನಾವು ಆಚರಣೆ ಮಾಡಿದ್ವಿ. ಮತ್ತು ಅಪ್ಪಾಜಿಯವರು ಇವತ್ತು ಲಿಂಗೈಕ್ಯಗೋಸ್ಕರ ನಾವು ದೊಡ್ಡ ಪ್ರಮಾಣ ಮಾಡಲಾರ್ದೆ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಾವು ಸಾಮೂಹಿಕ ಈಗಿನ ಕಾಲದಲ್ಲಿ ವೀರಶೈವ ಲಿಂಗಾಯತವನ್ನು ವೀರಶೈವರನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ಲಿಂಗ ಪೂಜೆಯನ್ನು ಮಾಡೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಪರಮ ಪೂಜಾ ಹುಟ್ಟುಹಬ್ಬವನ್ನು ಸಾಮೂಹಿಕ ಲಿಂಗ ಪೂಜೆಯನ್ನು ಮಾಡಿ ಅದನ್ನು ನಾವು ಮಾಡಿದ್ದೀವಿ. ಮತ್ತು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭ ಹಾರೈಸುತ್ತಾ ಮಾತು. ಜೈ ಹಿಂದ್, ಜೈ ಕರ್ನಾಟಕ.